ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ನಮ್ಮ ಮನೆಯ ಕುಲದೇವರಿಗೆ, ಇಷ್ಟ ದೇವರಿಗೆ, ನನ್ನ ಗುರುಗಳಿಗೆ ಹಾಗೂ ನನ್ನ ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್ ಮತ್ತು ಆನ್ಸಿಸ್ಟರ್ಸ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಹಾಗೂ ಅವರ ಬ್ಲೆಸ್ಸಿಂಗ್ಸ್ ಮತ್ತು ಪರ್ಮಿಷನ್ನ ಕೋರ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ವಶೀಕರಣ ಕುಂಕುಮ ಮತ್ತು ಅಬಂಡೆನ್ಸ್ ಕುಂಕುಮನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ಲು, ಆದರೆ ಅಷ್ಟೇ ಪವರ್ಫುಲ್ಲು. ನಾನು ಇದನ್ನು ನಮ್ಮ ಗುರುಗಳಿಂದ ಕಲ್ತಿದ್ದು. ನಮ್ಮ ಗುರುಗಳು ಎಲ್ರಿಗೂ ಇದನ್ನು ತಿಳಿಸಿ ಅಂತ ಹೇಳಿದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಇದನ್ನು ಮಾಡಿ ಅದು ತುಂಬ ಚೆನ್ನಾಗಿ ನನಗೆ ವರ್ಕ್ ಆಗಿದ್ದರಿಂದ ನಿಮಗೂ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡ್ತಾಯಿದ್ದೀನಿ. ಖಂಡಿತ ಇದನ್ನು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೂ ಕೂಡ ಶೇರ್ ಮಾಡಿ. ಓಕೆ, ಬನ್ನಿ ಹಾಗಿದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ವಶೀಕರಣ ಅಂದ ತಕ್ಷಣ ನಾವು ಬೇರೆಯವ್ರನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಆಗಲಿ ಅಥವಾ ನಮಗೆ ಧರ್ಮಕ್ಕೆ ವಿರುದ್ಧವಾಗಿ ಯಾವುದನ್ನು ಮಾಡೋದಕ್ಕೆ ಖಂಡಿತ ಬಳಸಬೇಡಿ. ಆ ನಂಬಿಕೆ ಮೇಲೆ ನಾನು ಈ ಒಂದು ಪ್ರೊಸೀಜರ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅನ್ಎಥಿಕಲ್ಲಾಗಿ ಖಂಡಿತ ಹೋಗಬೇಡಿ. ಅದು ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಸಮಾನ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಸೊ ಅದು ಯಾವತ್ತಿದ್ರೂ ನಿಮಗೆ ಮತ್ತೆ ತಿರುಗಿಸಿ ಬರುತ್ತೆ, ಹಾಗಾಗಿ ಬೇಡ. ಇದನ್ನು ನೀವು ಹಣವನ್ನು ಆಕರ್ಷಣೆ ಮಾಡಲಿಕ್ಕೋ ಅಥವಾ ಒಳ್ಳೆಯ ಕೆಲಸನ ಆಕರ್ಷಣೆ ಮಾಡಲಿಕ್ಕೋ, ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ಸಂಬಂಧವನ್ನು ಆಕರ್ಷಣೆ ಮಾಡಲಿಕ್ಕೆ ಎಥಿಕಲ್ಲಾಗಿ ಇದನ್ನು ಬಳಸಿ. ಖಂಡಿತ ಇದು ಅನ್ಎಥಿಕಲ್ಲಾಗಿ ಯಾರು ಕೂಡ ಬಳಸೋದಿಲ್ಲ ಅಂತ ನಾನು ಆಶಿಸ್ತಾ, ನಾನೀಗ ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಇದರಲ್ಲಿ 3 ಸರ್ಕಲನ್ನು ನೀವು ಬರ್ಕೋಬೇಕಾಗತ್ತೆ. ಮೊದಲನೇ ಸರ್ಕಲ್ ಒಳಗಡೆ ನೀವು ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮಗೆ ಗೋತ್ರ ಗೊತ್ತಿದ್ದರೆ ಗೋತ್ರ. ಈ ಡೇಟ್ ಆಫ್ ಬರ್ತು ಮತ್ತು ಗೋತ್ರ ಎರಡೂ ಆಪ್ಷನಲ್ಲು. ನಿಮ್ಮ ಹೆಸರು ಬರೆದ್ರೂ ಸಾಕು ಅಥವಾ ಅದನ್ನು ಬರೆದ್ರೂ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಎರಡನೇ ಸರ್ಕಲಲ್ಲಿ 9 ಬಾರಿ ನೀವು ಶ್ರೀಂ 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 ಅಂತ ಬರೀಬೇಕು. ಅದನ್ನು ನಿಮ್ಮ ಭಾಷೆಯಲ್ಲೇ ಬರೆದ್ರೂ ಸರಿ, ಆದರೆ ಹಿಂದಿ ದೇವನಾಗರಿ ಲಿಪಿ, ಸ್ಯಾನ್ಸ್ಕ್ರಿಟ್ ಅದರ ಎನರ್ಜಿ ತುಂಬ ಚೆನ್ನಾಗಿರೋದ್ರಿಂದ ಅದು ತುಂಬ ಒಳ್ಳೆಯದು. ಆ ಎನರ್ಜಿನ ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಹಿಂದಿಯಲ್ಲೇ ಬರೀರಿ. ಹಿಂದಿ ಲಿಪಿ ದೇವನಾಗರಿ ಲಿಪಿಯಿಂದ ಬಂದಿದ್ದರಿಂದ ಅದಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಶ್ರೀಮ್ ಅಂತ 9 ಸರಿ ಬರೀತೀರ. ಕೊನೆ ಸರ್ಕಲಲ್ಲಿ ನಾನು ಕೆಲವೊಂದು ಒಟ್ಟು 7 ಕೋಡ್ಗಳನ್ನು ಕೊಟ್ಟಿದ್ದೀನಿ. ಅದು ನಿಮ್ಮ ಜೀವನದಲ್ಲಿ ಕಾನ್ಸ್ಟೆಂಟ್ ಮನಿ ಫ್ಲೋ ಇರ್ಬೋದು, ಅಥವಾ ನಿಮ್ಮ ಬ್ಯಾಂಕಲ್ಲಿ ಮನಿ ಸೇವ್ ಆಗೋದಿರ್ಬೋದು, ಸೇವಿಂಗ್ಸಲ್ಲಿ ಇನ್ಕ್ರೀಸ್ ಆಗೋದು, ಮಹಾಲಕ್ಷ್ಮಿ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳೋಕ್ಕೆ, ಮತ್ತು ಲಾರ್ಡ್ ಕುಬೇರ ಮಹಾಲಕ್ಷ್ಮಿಯವರ ಒಂದು ಆಶೀರ್ವಾದ ಪಡ್ಕೊಳ್ಳೋಕ್ಕೆ, ಭಗವಾನ್ ವಿಷ್ಣು ಅವರ ಆಶೀರ್ವಾದ ಸಿಗಲಿಕ್ಕೆ, ಮತ್ತು ಅಬಂಡೆಂಟ್ ಆಗಿ ಇರೋದಕ್ಕೆ, ಮತ್ತು ನಿಮಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಗುಡ್ ಕಸ್ಟಮರ್ಸ್ ಸಿಗೋದಕ್ಕೆ. ಸೊ ಲಾಸ್ಟ್ ಆಪ್ಷನ್ನು ನಿಮ್ಮ ಬಿಸ್ನೆಸ್ಸು ಮತ್ತು ಕಸ್ಟಮರ್ಸ್ ಇನ್ಕ್ರೀಸ್ ಆಗಲಿ ಅಂತ ಕೊಟ್ಟಿರೋ ಅಂಥ ಒಂದು ಕೋಡನ್ನು ಆಪ್ಷನ್ನು ನೀವು ಬೇಕು ಅಂದರೆ ಬಳಸಬಹುದು. ನಾನೇನು ಬಿಸ್ನೆಸ್ ಮಾಡ್ತಾಯಿಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ಬಿಡಬಹುದು. ಅಥವಾ ಇದರಲ್ಲಿ ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನಾದರೂ ಬರ್ಕೋಬೋದು, ಅಥವಾ ಎಲ್ಲನೂ ಕೂಡ ಬರ್ಕೋಬೋದು. ಅದನ್ನು ಬರ್ಕೊಂಡು ಅದನ್ನು ಒಂದು ಗ್ಲಾಸ್ ಆಫ್ ವಾಟರ್ ತೊಗೊಳ್ಳಿ. ಅದನ್ನು ತೊಗೊಂಡು ದೇವರ ಮುಂದೆ ಇಟ್ಬಿಟ್ಟು, ಅಥವಾ ನೀವು ಎಲ್ಲಿ ಮೆಡಿಟೇಷನ್ಗೆ ಕೂತ್ಕೋತೀರಾ ಅಲ್ಲಿ ಇಟ್ಬಿಟ್ಟು ಅದನ್ನು ಸಾಧ್ಯ ಆದರೆ ದೀಪ ಹಚ್ಚಿ ಅಥವಾ ಊದುಬತ್ತಿ ಆದರೂ ಹಚ್ಚಿ ದೇವ್ರ ಮುಂದೆ ಕೂತ್ಕೊಂಡು ಕನಕದಾರ ಸ್ತೋತ್ರ ನಿಮಗೆ ಯೂಟ್ಯೂಬರ್ನಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ಅದನ್ನು ಹಾಕ್ಕೊಂಡು ನೀವು ಶ್ರೀಚಕ್ರ ಯಂತ್ರ ಇದ್ದರೆ ಅದಕ್ಕೆ ಮಾಡಿ, ಅಥವಾ ಶ್ರೀ ಯಂತ್ರ 2Dನಲ್ಲಿ ನೀವು ಅದನ್ನು ಜೆರಾಕ್ಸ್ ತೊಗೊಂಡು ಲ್ಯಾಮಿನೇಟ್ ಮಾಡಿ ಅದಕ್ಕೂ ಕೂಡ ನೀವು ಕುಂಕುಮಾರ್ಚನೆ ಮಾಡ್ತಾ ಹೋಗಬೇಕು. ಇದು ಕನಕದಾರ ಸ್ತೋತ್ರ ಆದಮೇಲೆ ಏನು ಮಾಡಿ, ಆ ನೀರನ್ನು ನೀವು ನಿಧಾನವಾಗಿ ಸಿಬ್ಬೈ ಸಿಪ್ಪು ಕುಡೀರಿ. ಮತ್ತು ಆ ಕುಂಕುಮನ ಪ್ರತಿನಿತ್ಯ ಹಣಗಿಡಬೇಕು. ಇದು ನೀವು ನಿಮ್ಮ ಗಂಡ ಹೆಂಡತಿ ಸಂಬಂಧ ಸರಿಯಿಲ್ಲ ಅಂತಂದರೆ ಅದಕ್ಕಾದರೂ ಸಂಕಲ್ಪ ಮಾಡ್ಕೊಂಡು ಮಾಡಿ, ಅಥವಾ ಹಣದ ಈಗ ಇಲ್ಲೇ ಕೊಟ್ಟಿರೋ ಕೊಡು ಯಾವುದು ನಿಮ್ಗೆ ಆಗಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು 41 ಡೇಸ್ ಮಾಡಿ ನೋಡಿ. ಖಂಡಿತ ನಿಮಗೆ ಇದ್ರ ಎಫೆಕ್ಟು ಗೊತ್ತಾಗುತ್ತೆ. ನಂಬಿಕೆಯಿಂದ ಮಾಡಿ, ಮತ್ತು ನಿಮ್ಮ ಏನು ವಿಶ್ ಇದೆ ಅದನ್ನು ದೇವರಿಗೆ ಸರೆಂಡರ್ ಮಾಡಿ. ಕನಕದಾರ ಸ್ತೋತ್ರ ಇದು ಶಂಕರಾಚಾರ್ಯರು ಬರೆದಿರೋ ಅಂತಹ ಸ್ತೋತ್ರ.
ಅವರು ಕೇವಲ 8ನೇ ವರ್ಷ ವಯಸ್ಸಿನಲ್ಲಿ ಬರೆದದ್ದು. ತುಂಬ ಬಡವರು ಒಬ್ಬರು ಮನೆಗೆ ಭಿಕ್ಷೆಗೆ ಹೋದಾಗ ಆ ತಾಯಿ ಒಣಗಿರೋಂತಹ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ತಂದು ಕೊಡ್ತಾರೆ. ಏನೂ ಇಲ್ಲ, ನಿಮ್ಮನ್ನು ಬರೀ ಕೈಯಲ್ಲಿ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಸೊ ಅಷ್ಟಕ್ಕೆ ಅವರ ಮನಸ್ಸು ಕರಗಿ ಲಕ್ಷ್ಮೀ ದೇವರಿಗೆ ಮಾಡೋ ಅಂತಹ ಪ್ರಾರ್ಥನೆ ಇದು. ಆಗ ಲಕ್ಷ್ಮೀ ತಾಯಿ ಒಲಿದು ಇವ್ರಿಗೆ ಏನು ಮಾಡ್ತಾರೆ, ಬೆಟ್ಟದ ನೆಲ್ಲಿಕಾಯಿಯನ್ನು, ಚಿನ್ನದ ಬೆಟ್ಟದ ನೆಲ್ಲಿಕಾಯಿ ಸುರಿಮಳೆಯನ್ನೇ ಸುರಿಸ್ತಾರೆ. ಸೊ ಅವ್ರಿಗೆ ಆಗಿದೆ ಅಂದರೆ ಖಂಡಿತ ಅದು ನಮಗೂ ಆಗುತ್ತೆ. ಭಕ್ತಿಯಿಂದ ಲಕ್ಷ್ಮೀ ಮಾತೆ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಲಕ್ಷ್ಮೀ ತತ್ವ ನಿಮಗೆ ನಿಮ್ಮ ಜೀವನದಲ್ಲಿ ಬರಲಿ ಅಂತ ಆಶಿಸ್ತಾ, ಕೇವಲ ಇದು ನಿಮಗೆ ಮಾತ್ರ ಸೀಮಿತವಾಗಿ ಇಟ್ಕೋಬೇಡಿ. ಯಾರ್ಯಾರೆಲ್ಲ ಹಣಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅವರ ಸಂಬಂಧ ಅಥವಾ ಆರೋಗ್ಯ ಅಥವಾ ಏನು ಕೆಲಸಕ್ಕೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರೂ ಕೂಡ ಅವರು ಇದನ್ನು ಮಾಡಿದರೆ ಖಂಡಿತ ಅವ್ರಿಗೆ ಒಳ್ಳೆಯದಾಗತ್ತೆ. ಇಷ್ಟರಲ್ಲೇ ಕನಕದಾರ ಸ್ತೋತ್ರನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ನೀವು ಯೂಟ್ಯೂಬಲ್ಲಿ ಬೇರೆ ಯಾವುದಾದ್ರೂ ಕನಕದಾರ ಸ್ತೋತ್ರ ಅಂತ ಇದ್ದರೆ ಅದನ್ನು ಹಾಕ್ಕೊಂಡು ನೀವು ಕುಂಕುಮಾರ್ಚನೆ ಮಾಡಿ ಇಟ್ಟಿರೋಂತಹ ನೀರನ್ನು ಮಿಸ್ ಮಾಡದೆ 41 ಡೇಸು ಮಾಡಿ ಖಂಡಿತ ನಿಮ್ಮ ರಿಸಲ್ಟ್ ಏನಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಂಬಿಕೆ ಇಟ್ಟು ಮಾಡಿ. ನನಗಂತೂ ನಂಬಿಕೆ ಇದೆ ನಿಮ್ಗೆಲ್ರಿಗೂ ಒಳ್ಳೆಯದಾಗತ್ತೆ ಅಂತ. ಆ ಲಕ್ಷ್ಮೀ ಮಾತೆಯ ಕೃಪೆ ನಿಮ್ಮೆಲ್ಲರಿಗೂ ಆಗಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.